ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ಸ್ಯಾಟಿನ್ ಬಟ್ಟೆ, ದಪ್ಪ ಸ್ಯಾಟಿನ್ನು, ಒಂದು ಸೈಡ್ ಪ್ಲೇನ್ ಇರುತ್ತೆ, ಒಂದು ಸೈಡು ಶೈನಿಂಗ್ ಇರುತ್ತೆ. ಈ ಥರ ಬಟ್ಟೆ ತಗೊಂಡು ಹೇರ್ ಬ್ಯಾಂಡನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ 10 ಸೆಂಟಿಮೀಟ್ರ್ ಅಗಲ, ಆಮೇಲೆ 65 ಸೆಂಟಿಮೀಟ್ರ್ ಉದ್ದ ತೊಗೊಂಡಿದ್ದೀನಿ. 60, 65 ತೊಗೋಬೋದು. ಈಗ ಇದನ್ನು ಸ್ಟಿಚ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ಇದು ಎರಡು ಶೈನಿಂಗ್ ಸೈಡ್ ಒಳಗೆ ಬರೋಂಗಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ಈ ಥರ ಸ್ಟಿಚ್ ಆಗಿರೋದನ್ನು ಅಗಲ ಮಾಡ್ಕೋಬೇಕು. ಇದು ಈ ಥರ ಮೇಲ್ಗಡೆ ಬರೋ ಥರ ಇಟ್ಕೊಂಡು ಇದನ್ನು ಹೀಗೆ ಇಟ್ಟು ಒಂದು ಸರಿ ಮಡಿಸಿ, ಇನ್ನೊಂದು ಸರಿ ಈ ಥರ ಮಡಿಸಿ, ಈ ಕಡೆ ಇರೋದನ್ನು ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ತಂದು ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ಇದನ್ನು ಹಿಂಗೆ ಎಳ್ಕೊಂಡು ಒಳಗಡೆದು ಎಳ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತು ಇದನ್ನು ಸ್ಟಿಚ್ ಮಾಡ್ತಾ ಹೋಗೋದು. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಬಿಟ್ಕೋಬೇಕು. ಓಪನ್ ಮಾಡೋಕ್ಕಾಗಿ ಇದನ್ನು ಬಿಟ್ಕೊಂಡ್ರೆ ಆಯಿತು. ಈಗ ಎಂಡಿಗೆ ಬಂದಿದೆ. ಈ ಎಂಡಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡು ಇಲ್ಲಿ ತನಕ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಇದಿಷ್ಟನ್ನು ಓಪನ್ ಹೀಗೆ ಬಿಟ್ಕೊಂಡಿರ್ತೀನಿ. ಇದನ್ನು ಈಗ ಇಲ್ಲಿ ಒಳಗಿಂದ ಎಲ್ಲ ಉಲ್ಟಾ ತೆಕ್ಕೋಬೇಕೀಗ. ಈ ಥರ ಆಗುತ್ತೆ. ಇಲ್ಲೊಂದು ಚೂರು ಬಿಟ್ಕೊಂಡಿದ್ವಲ್ಲ, ಇದರೊಳಗೆ ಎಲಾಸ್ಟಿಕ್ ಹಾಕ್ತೀನಿ. ಈಗ ಇದು 1/4 ಇಂಚ್ ಎಲಾಸ್ಟಿಕ್ ತೊಗೊಂಡಿದ್ದೀನಿ ನಾನು. ಅರ್ಧ ಇಂಚ್ ಬೇಕಾದ್ರೂ ಹಾಕ್ಕೋಬೋದು. ಅದಕ್ಕೆ ಈ ಥರ ಪಿನ್ ಹಾಕ್ಕೊಂಡು ಇಲ್ಲಿ ಹೊಲಿಗೆ ಬಿಟ್ಕೊಂಡಿದ್ವಲ್ಲ ಇದರೊಳಗೆ ಹಾಕ್ತಾ ಹೋಗಬೇಕು. ಇದನ್ನು ಈ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಎಳ್ಕೊಂಡು ಆಮೇಲೆ ಇಲ್ಲಿ ಪಿನ್ ತೆಕ್ಕೊಂಡು ಇದನ್ನು ಗಂಟು ಹಾಕ್ಕೋಬೇಕಾಗತ್ತೆ. ಇದು ಬಿಚ್ಕೊಳ್ದೇ ಇದ್ದಂಗೆ ಒಂದು 2-3 ಗಂಟು ಹಾಕಿದ್ದೀನಿ. ಈಗ ಇಲ್ಲಿ ಬಿಟ್ಕೊಂಡಿದ್ವಲ್ಲ ಆ ಪಾರ್ಟನ್ನು ಈ ಥರ ಒಳಗೆ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ಬಿಟ್ರೆ ಇದು ರೆಡಿ ಆಗುತ್ತೆ. ಸ್ಟಿಚ್ ಆಗಿ ರೆಡಿ ಆದಮೇಲೆ ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಈಗ ಎಲ್ಲ ಕೈಗೆ ಹಾಕ್ಕೊಂಡಿರ್ತಾರಲ್ಲ, ಇದು ತುಂಬ ಕಾಸ್ಟ್ಲಿ ಸಿಗುತ್ತೆ. ನಾವೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಇದೆಯಾ? ತುಂಬ ಈಸಿ ಮಾಡೋದು, ನೀವು ಮಾಡ್ಕೊಳ್ಳಿ. ಮಕ್ಕಳಿಗೆ ಈ ಥರ ಚಿಕ್ಕದನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಾಯ್ ಬಾಯ್.